ಮೈಸೂರು ದಸರಾ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಆದರೆ ಇದೀಗ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆರ್ಸಿಬಿ ಕಾರ್ಯಕ್ರಮ ಆಯಿತು, ಈಗ ಮೈಸೂರು ದಸರಾದ ಸರದಿನ. ಹಾಗಾದ್ರೆ ಮೈಸೂರು ದಸರಾದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅನ್ನುವ ಆರೋಪ. ಕಾರಣ ದಸರಾ ಮೆರವಣಿಗೆಯಲ್ಲಿ ಸಚಿವ ಮಹಾದೇವಪ್ಪ ಅವರ ಮೊಮ್ಮಗನೂ ಕೂಡ ಭಾಗಿಯಾಗಿದ್ರು. ಜನಸಾಮಾನ್ಯರಿಗೊಂದು ನ್ಯಾಯ, ರಾಜಕಾರಣಿಗಳಿಗೆ ಇನ್ನೊಂದು ನ್ಯಾಯನ? ಇದನ್ನ ಕೇಳ್ತಾ ಇರೋದು ಜನಸಾಮಾನ್ಯರೆಲ್ಲ, ಬದಲಾಗಿ ಸ್ವಪಕ್ಷದವರೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆರ್ಸಿಬಿ ಕಾರ್ಯಕ್ರಮ ಆಯಿತು, ಈಗ ಮೈಸೂರು ದಸರಾ ಸರದಿಯ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಮೈಸೂರು ದಸರಾದಲ್ಲಿ ನಿನ್ನೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ದಸರಾ ಮೆರವಣಿಗೆ ಆಯ್ತಲ್ಲ, ಸಿಎಂ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯ ಸರ್ಕಾರದ ಕೆಲ ನಾಯಕರುಗಳು ಕೂಡ ಭಾಗಿಯಾಗಿದ್ರಲ್ಲ, ಅದರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟದ ಒಬ್ಬ ಕ್ಯಾರೆಕ್ಟರ್ ಅದರಲ್ಲಿ ಭಾಗಿಯಾಗಿದ್ರು. ಅದ್ಯಾರು ಅಂದ್ರೆ ಮಹಾದೇವಪ್ಪ ಅವರ ಮೊಮ್ಮಗ. ಈಗ ಸಹಜವಾಗಿ ಪ್ರಶ್ನೆ ಕಾಡಿದೆ, ಜನಸಾಮಾನ್ಯರಿಗೊಂದು ನ್ಯಾಯ, ರಾಜಕಾರಣಿಗಳಿಗೆ ಇನ್ನೊಂದು ನ್ಯಾಯನ? ಅವಕಾಶ ಸಿಕ್ಕಾಗ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದ್ರು ಎಲ್ಲರನ್ನೂ ಕರ್ಕ ಬರ್ತೀರಾ ನೀವು? ಈ ಪ್ರಶ್ನೆಯನ್ನ ನಾವು ಆರ್ಸಿಬಿ ಕಾಲ್ ತುಳಿತದ ಸಂದರ್ಭದಲ್ಲಿ ಇವರು ವಿಧಾನಸೌಧದ ಮುಂದೆ ಬಹಳ ಅತಿ ದೊಡ್ಡ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರಲ್ಲ, ಆವಾಗ ಕೇಳಲಾಗಿತ್ತು. ಅಂಥದ್ದೇ ಘಟನೆ ಈಗ ನಡೆದಿದೆ. ಮಹಾದೇವಪ್ಪ ಅವರ ಮೊಮ್ಮಗ ಗಾಗಲ್ಸ್ ಹಾಕಿ ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೀರಾ. ಈ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇಲ್ಲ, ಬದಲಾಗಿ ಸ್ವಪಕ್ಷದವರೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ಜೀಪ್ನಲ್ಲಿ ಪಾಪ ಸ್ವಪಕ್ಷದವರಿಗೆ ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂಥದ್ರಲ್ಲಿ ನೀವು ಸಚಿವರು ಅನ್ನೋ ಕಾರಣಕ್ಕೆ, ಅಂದರೆ ಮಿನಿಸ್ಟರ್ ಅನ್ನೋ ಕಾರಣಕ್ಕೆ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀರಾ ಅಂದರೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಸಿಎಂ ಜೊತೆ ದಸರಾ ಮೆರವಣಿಗೆಯಲ್ಲಿ ಮಹಾದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ದ. ಇದೀಗ ಸಿಎಂ ಡಿ.ಸಿ.ಎಂ ಇದ್ದ ತೆರೆದ ವಾಹನದಲ್ಲಿ ಮಹಾದೇವಪ್ಪ ಅವರ ಮೊಮ್ಮಗ ನೋಡ್ತಾ ಇದ್ದೀರಾ, ಅಲ್ಲಿ ಉಸ್ತುವಾರಿ ಸಚಿವ ಎಚ್.ಸಿ. ಮಹಾದೇವಪ್ಪ ಅವರ ಜೊತೆಗೆ ಇದ್ರು. ಹಾಗಾಗಿ ಸ್ವಪಕ್ಷೀಯ ನಾಯಕರು ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ರಾಜಕಾರಣಿಗಳ ಮಕ್ಕಳು ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಅವರ ಮೊಮ್ಮಗ ಸೇರಿದಂತೆ, ಜಮೀರ್ ಅಹಮದ್ ಖಾನ್ ಅವರ ಮಗ ಸೇರಿದಂತೆ, ಹೀಗೆ ಇನ್ನು ಹಲವರ ಸೊಸೆಯಂದ್ರು ಎಲ್ಲರೂ ಬಂದಿದ್ರು. ಹಾಗಾಗಿ ದಸರಾದಲ್ಲೂ ಅಂಥದ್ದನ್ನೇ ನೀವು ಮಾಡಿದಿರಲ್ಲ, ಯಾಕೆ? ಜನಸಾಮಾನ್ಯರು ನೋಡಿದ್ರೆ ಬಿಸಿಲಲ್ಲಿ ಪಾಪ ಬೆಳಗ್ಗೆ 9 ಗಂಟೆಗೆ ನಿಂತವರು ಸಂಜೆ 4-4:15 ಜಂಬೂ ಸವಾರಿ ಕಟ್ಟೋದು, ಅಲ್ಲಿ ತನಕ ಬಿಸಿಲಲ್ಲಿ ಒದ್ದಾಡೋಗಿದ್ದಾರೆ. ನೀವುಗಳು ಮಾತ್ರ ಹಿಂಗೆ ಬರೋದಂತೆ, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಜೊತೆಗೆ ಸೇರಿಸ್ಕೊಳ್ಳೋದಂತೆ. ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶಗಳು ಮತ್ತು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಆಮೇಲೆ ಇನ್ನೊಂದು, ಇದಕ್ಕೆಲ್ಲ ಯಾಕೆ ಈ ರೀತಿಯ ಚರ್ಚೆಯನ್ನು ಹುಟ್ಟಾಕ್ತಾ ಇದ್ದಾರೆ ಸರ್ಕಾರದವ್ರು ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ವಿಚಾರದಲ್ಲಿ ಕಳೆದ 2-3 ತಿಂಗಳಲ್ಲಿ ಇದು 2ನೇ ಸಲ ಕೇಳಿಬರ್ತಾ ಇರುವ ಆರೋಪ. ಒಂದು, ಆರ್ಸಿಬಿ ವಿಧಾನಸೌಧದ ಮುಂದೆ ಆರ್ಸಿಬಿಯ ಪ್ಲೇಯರ್ಸ್ಗಳೇನಿದ್ರು ಅವರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ ಅತಿ ದೊಡ್ಡ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಪೊಲೀಸರೆಲ್ಲ ಅಲ್ಲಿ ಬಂದಿದ್ರು. ಪೊಲೀಸರು ಹೆಂಗೆ ಕಾವಲು ಕಾಯ್ತಾ ಇದ್ರು ಅಂದರೆ, ಈ ರಾಜಕಾರಣಿಗಳು ಸೊಸೆಯಂದ್ರನ್ನ ಮಕ್ಕಳನ್ನ ಎಲ್ಲರನ್ನೂ ಕರ್ಕ ಬಂದುಬಿಟ್ಟಿದ್ರು. ಹೇಳ್ಕೊಳಕ್ಕೆ ಅದು ಸರ್ಕಾರಿ ಕಾರ್ಯಕ್ರಮ ಅಂದಿದ್ರು. ನೆನ್ನೆ ನಡೆದಿದ್ದು ಕೂಡ ಪ್ಯೂರ್ಲಿ ಸರ್ಕಾರಿ ಕಾರ್ಯಕ್ರಮವೇ. ಹಾಗೆ ನೋಡೋದಾದ್ರೆ ಅದರಲ್ಲಿ ಮಹಾದೇವಪ್ಪ ಅವ್ರಿಗೆ ಕೆಲಸ ಇದೆ, ಅವ್ರ ಮೊಮ್ಮಗನಿಗೆ ಏನು ಕೆಲಸ? ಅದೇ ಜಾಗವನ್ನ ಬಿಟ್ಕೊಟ್ಟಿದ್ರೆ ಇನ್ನೊಂದಷ್ಟು ಜನ ನಾಯಕರುಗಳು ಜಾಯಿನ್ ಆಗ್ತಾ ಇದ್ರು. ಮಹಾದೇವಪ್ಪ ಅವ್ರು ಇರೋದು ಓಕೆ, ಅವ್ರ ಮೊಮ್ಮಗ ಯಾಕೆ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಕೇಳ್ತಾರೆ. ಆಮೇಲೆ ಇದೊಂಥರ ಉಳ್ಳವರಿಗೊಂದು ಇಲ್ದೆಲ್ಲ ಇರೋರಿಗೆ ಇನ್ನೊಂದ ಅನ್ನುವಂಗೆ. ಆಮೇಲೆ ನೀವು ಜನಸಾಮಾನ್ಯರು ನಾವುಗಳು ತೀರಾ ಆತಂಕ ಪಡುವಂಥದ್ದು ಪ್ರಶ್ನೆ ಮಾಡೋದು ಬೇಡ, ಸ್ವಪಕ್ಷದವರೇ ಕೇಳ್ತಾ ಇದ್ದಾರೆ. ಅವ್ರಿಗೆ ಹೆಂಗಾಗಿದೆ ಅಂದರೆ, ಪಾಪ ಅವ್ರುಗಳು MLA ಆಗಿ ಆಯ್ಕೆ ಆಗಿರ್ತಾರೆ ಅಥವಾ ಇನ್ನೂ ಒಳ್ಳೊಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಅಂಥವ್ರುಗಳಿಗೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ನೆನ್ನೆ ಅವ್ರುಗಳಿಗೆ ಸಿಕ್ಕಿಲ್ಲ. ನಾವು ನೀವೆಲ್ಲ ಎಲ್ಲಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೋಗ್ತಾರೆ ಜೀಪಲ್ಲಿ, ಅವ್ರುಗಳಿಗೆ ಸಿಕ್ಕಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಈಗ ಸ್ವಪಕ್ಷದವರು? ಮಹಾದೇವಪ್ಪ ಅವ್ರ ಮೊಮ್ಮಗ ಏನಂಗಾದ್ರೆ ನಮ್ಗಳಿಗಿಲ್ದಲ್ಲೇ ಇರೋ ಸ್ಥಾನ ಆತಂಗೆ ಯಾಕೆ? ಹುಡುಗ ಇನ್ನೂ ಸ್ಕೂಲ್ ಓದ್ತಾ ಇರೋದು, ಕಾಲೇಜ್ ಹೋಗ್ತಾ ಇರೋದು ಅಂತ ಕಾಣ್ತದೆ ಅವ್ರ ಮೊಮ್ಮಗ. ಈಗ ಹಾಗಾಗಿ ಸಹಜವಾಗಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ.
ಇದು ನಿನ್ನೆ ಆದಂತಹ ಘಟನೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ಎದುರಿಗಿರುವಂತಹ ಜನಸಮೂಹವನ್ನ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಪಾಪ ಜೇಬಲ್ಲಿರೋ ನ್ಯಾಪ್ಕಿನ್ ತಗೊಂಡು ಬೆವರು ಒರೆಸ್ಕೊಳ್ತಾ ಇದ್ದಾರೆ. ಅಷ್ಟು ಉರಿ ಬಿಸಿಲು. ಅವರೆಲ್ಲರೂ ಇವ್ರನ್ನ ನೋಡಕ್ ನಿಂತಿದ್ದಲ್ಲ ಬಿಡಿ. ಸಿದ್ದರಾಮಯ್ಯ ಹೋಗಿದ್ದಾರೆ, DCM ಹೋಗಿದ್ದಾರೆ, ಮಹಾದೇವಪ್ಪ ಹೋಗಿದ್ದಾರೆ, ಅವ್ರ ಮೊಮ್ಮಗ ಹೋಗಿದ್ದಾರೆ ಅಂತ ನೋಡಕ್ ನಿಂತಿದ್ದಲ್ಲ. ಜಂಬೂ ಸವಾರಿ ನೋಡಬೇಕು, ಕಣ್ ತುಂಬಿಕೊಳ್ಬೇಕು. ತಾಯಿ ಚಾಮುಂಡಿ ತಾಯಿಯನ್ನ ನಾವು ಹತ್ತಿರದಿಂದ ನೋಡಬೇಕು, ಚಿನ್ನದ ಅಂಬಾರಿಯನ್ನ ನೋಡಬೇಕು ಅಂತ ಹೋಗಿದ್ರು. ಆಗ ಇವರು ಈಗ ನಂದಿಕಂಬಕ್ಕೆ ಪೂಜೆ ಮಾಡೋದು, ಆಮೇಲೆ ಅಂಬಾರಿ ಹೊರಡ್ಬೇಕಾದ್ರೆ ಅಭಿಮನ್ಯುಗೊಂದು ಪುಷ್ಪಾರ್ಚನೆ ಮಾಡೋದೆಲ್ಲ ಇತ್ತಲ್ಲ, ಆ ಸಂದರ್ಭದಲ್ಲಿ ತೆರೆದ ಜಿಪ್ನಲ್ಲಿ ಹೋಗಿದ್ದಾರೆ. ಹೋಗ್ಲಿ, ತಪ್ಪಲ್ಲ. ಮಹಾದೇವಪ್ಪ ಅವ್ರಿಗೆ ಕೆಲಸ ಇದೆ, ಅವ್ರ ಮೊಮ್ಮಗನಿಗೆ ಏನು ಕೆಲಸ ಇದೆ ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಆಮೇಲೆ ಅವ್ರಗಳಿಗೂ ಗೊತ್ತು ಇಂಥದ್ದೆಲ್ಲ ಗಾಸಿಪ್ಗಳು ಆರಂಭ ಆಗುತ್ತೆ, ಚರ್ಚೆಗಳು ಶುರುವಾಗುತ್ತೆ ಅನ್ನುವಂಥದ್ದು. ಆದ್ರೂ ಅದನ್ನು ಮೀರಿ ಈ ರೀತಿಯಾಗಿ ಯಾಕೆ ವರ್ತಿಸ್ತಾರೋ ಗೊತ್ತಿಲ್ಲ. ನೋಡಿ, ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಓಕೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸರಿ, ಆ ಭಾಗದ ಶಾಸಕರಿದ್ದಾರೆ, ಸರಿ, ಸಚಿವರುಗಳು ಕೂಡ ಇದ್ದಾರೆ. ಅಂದರೆ ಮಹಾದೇವಪ್ಪ ಅವರು ಅಲ್ಲಿಯ ಉಸ್ತುವಾರಿ ಸಚಿವ ಅವರಿದ್ದಾರೆ. ಅವ್ರ ಮೊಮ್ಮಗಂಗೆ ಏನು ಕೆಲಸ ಕೊಟ್ಟಿದ್ದೀರಿ ಅಲ್ಲಿ? ಅವರೇನು ಉಸ್ತುವಾರಿ ಸಚಿವರಾ, MLAನಾ, ಅಥವಾ ಮೈಸೂರಿನ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಯಾ? ಏನವರು? ಹೂ ಇಸ್ ಹಿ ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಉತ್ತರ ಏನು ಕೊಡ್ತಾರೆ ಗೊತ್ತಿಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಇಂತಹ ಪ್ರಶ್ನೆಗಳು ಬರುತ್ತೆ, ಕೇಳಿ ಬರುತ್ತೆ ಅನ್ನುವಂಥದ್ದು ಸರ್ಕಾರದವ್ರಿಗೂ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, ಮಹಾದೇವಪ್ಪ ಅವ್ರಿಗೂ ಗೊತ್ತು. ಆದ್ರೂ ಯಾಕೆ ಇಂತಹ ಉದ್ದಟತನ? RCBಲ್ ಕೇಳಿದಂತಹ ಪ್ರಶ್ನೆಯೇ ಸಾಕಾಗಿಲ್ವಾ ಇವ್ರಿಗೆ? ಮಹಾದೇವಪ್ಪ ಉಸ್ತುವಾರಿ ಸಚಿವ ಆ ಭಾಗಕ್ಕೆ, ಓಕೆ, ಮಹಾದೇವಪ್ಪ ಅವರ ಮೊಮ್ಮಗ ಏನು? ಎಸ್ ವಿದ್ಯಾ, ಇದೇ ಪ್ರಶ್ನೆ ಕೂಡ ಇದೀಗ ಸಾಕಷ್ಟು ಸ್ವಪಕ್ಷೀಯ ನಾಯಕರಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗುವಂತದ್ದು. ದಸರಾ ಒಂದು ನಂದಿಧ್ವಜ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ಅದ್ದೂರಿ ದಸರಾ ಮೆರವಣಿಗೆ ವಿಚಾರದಲ್ಲಿ ಅದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಭಾಗವಹಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಮಾತನ್ನ ಈಗಾಗಲೇ ಸ್ವಪಕ್ಷೀಯ ನಾಯಕರು ಕೇಳ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಈ ಹಿಂದೆ ಕೂಡ RCB ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರ ತಮ್ಮ ಮೊಮ್ಮಗ ಸೇರಿದಂತೆ ಹಲವಾರು ನಾಯಕರು ತಮ್ಮ ಕುಟುಂಬಸ್ಥರನ್ನ ಮತ್ತು ತಮ್ಮ ಮಕ್ಕಳನ್ನ ಏನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮಾಡಿದ್ರು. ಹೀಗಾಗಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDS ಆರೋಪವನ್ನು ಮಾಡಿತ್ತು. ಇದೀಗ ದಸರಾ ಮೆರವಣಿಗೆ ಅಲ್ಲಿಯೂ ಕೂಡ ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಮಹದೇವಪ್ಪ ಅವರ ಮೊಮ್ಮಗ, ಅದರದೇ ಮಹದೇವಪ್ಪ ಅವರ ಮಗಳ ಮಗ ಆಗಿರುವಂತಹ ಅನಿತಾ ಬೋಸ್ ಅವರ ಮಗ ಭಾಗಿಯಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯ ನಾಯಕರು ಕೂಡ ಇದೀಗ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಮೈಸೂರಿನಲ್ಲಿ ಕಾರ್ಯಕ್ರಮ, ದಸರಾ ಕಾರ್ಯಕ್ರಮ, ಅದರಲ್ಲೂ ಕೂಡ ನಾಡ ದೇವತೆಯ ಒಂದು ದೊಡ್ಡ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಇವರು ಕುಟುಂಬ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ವಿದ್ಯಾ. ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಯನ್ನ ತಿಳಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈ ರೀತಿ ಪದೇ ಪದೇ ಶಿಷ್ಟಾಚಾರದ ಉಲ್ಲಂಘನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಸೂಚನೆ ಕೊಡುವ ಸಾಧ್ಯತೆ ಇರುವಂತದ್ದು. RCB ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು. ಜೊತೆಗೆ RCB ಅಭಿಮಾನಿಗಳ ಸಾವಾಗಿತ್ತು. ಹೀಗಾಗಿ ಪಕ್ಷಕ್ಕೆ ದೊಡ್ಡ ಮುಜುಗರ ತಂದೊಡ್ಡಿತ್ತು. ಅದರ ಜೊತೆಗೆ ಇದೀಗ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಉಸ್ತುವಾರಿ ಸಚಿವರಾಗಿದ್ದ ಮಹದೇವಪ್ಪ, ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರ ಜೊತೆಗೆ ಮಹದೇವಪ್ಪ ಅವರ ಮೊಮ್ಮಗ ಒಂದು ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಪರ ವಿರೋಧದ ಚರ್ಚೆ ಸ್ವಪಕ್ಷ ಮತ್ತು ವಿರೋಧ ಪಕ್ಷದಲ್ಲೂ ಕೂಡ ಜೋರಾಗಿ ಕೇಳಿ ಬರ್ತಿದೆ ವಿದ್ಯಾ.